श्रुतिस्मृतिपुराणानाम् आलयं करुणालयं नमामि भगवत्पाद ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ್ ಭಗವತ್ಪಾದಾಚಾರ್ಯ ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 15ನೇ ಶ್ಲೋಕವನ್ನು ಈಗ ನಾವು ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ: ವಿಶಾಲೇಶು ಕರ್ಣಾಂತ ದೀರ್ಘೇಶ್ವಜಸ್ರಂ ದಯಾ ಸಿಂಧಿಷು ದ್ವಾದಶಸ್ವೀಕ್ಷಣೇಷು ಮಯಿ ಸತ್ಕಟಾಕ್ಷ ಸಕೃತ್ಪಾತಿತಶ್ವೇ ಭವೇತೆ ದಯಾಶೀಲ ಕಾನಾಮಹಾನಿ. ವಿಶಾಲೇಶು ಕರ್ಣ ಅಂತ ದೀರ್ಘೇಶು ಅಜಸ್ರಂ ದಯಾಸಿಂಧಿಷು ದ್ವಾದಶಾಸು ಈಕ್ಷಣೇಷು ಮಯಿ ಈಷತ್ ಕಟಾಕ್ಷಃ ಸಕೃತ್ ಪಾತಿತಃ ಚೇತ್ ಭವೇತ್ ತೇ ದಯಾಶೀಲ ಕಾ ನಾಮ ಹಾನಿ. ಈ ಶ್ಲೋಕದಲ್ಲಿ ಶಂಕರರು ಷಣ್ಮುಖನ 12 ಕಣ್ಣುಗಳನ್ನು ವರ್ಣಿಸುತ್ತಾರೆ. ಅದರ ವಿಶೇಷವನ್ನು ಕೂಡ ಹೇಳ್ತಾರೆ. ವಿಶಾಲೇಶು ಅಂದರೆ ವಿಸ್ತಾರವಾದ, ಕರ್ಣ ಅಂತ ಕಿವಿಯವರೆಗೂ, ದೀರ್ಘೇಶು ಉದ್ದವಾದ, ಅಜಸ್ರಂ ನಿರಂತರವಾಗಿ ಅಂದರೆ ಸದಾ, ದಯಾಸಂಧಿಷು ಕರುಣೆ ಸುರಿಸುವ, ದ್ವಾದಶಸು 12, ಈಕ್ಷಣೇಶು ಕಣ್ಣುಗಳಲ್ಲಿ, ಮಯಿ ನನ್ನ ಮೇಲೆ, ಈಷತ್ ಅಂದರೆ ಸ್ವಲ್ಪ, ಕಟಾಕ್ಷ ಕೃಪಾ ಕಟಾಕ್ಷ ಅಂತ ಅಂದರೆ ಅಡ್ಡನೋಟ, ಸಕೃತ್ ಒಮ್ಮೆ, ಪಾತಿತಃ ಬಿದ್ದರೆ, ಭವೇತ್ ಏನಾಗುತ್ತೆ ಆಗುವುದು, ತೇ ನಿನಗೆ, ದಯಾಶೀಲ ಕರುಣಾಳು, ಕ ಏನು, ನಾಮ ತಾನೇ, ಹಾನಿ ನಷ್ಟ, ನಿನಗೇನು ನಷ್ಟ ಆಗುವುದು. ನಿನ್ನ ಕೃಪಾ ಕಟಾಕ್ಷದಲ್ಲಿ ಒಂದು ಅಲ್ಪ ಪ್ರಮಾಣದ ಕಟಾಕ್ಷ ಒಂದು ಕ್ಷಣಕ್ಕೋಸ್ಕರ ನನ್ನ ಮೇಲೆ ಬಿದ್ದರೆ ನಿನಗೇನು ನಷ್ಟ ಇಲ್ಲ ಅಂತ ಹೇಳ್ತಾರೆ. ವಿಶಾಲವಾದ, ಕಿವಿಗಳವರೆಗೂ ಉದ್ದವಾಗಿರುವ, ನಿರಂತರ ಕರುಣಾಮೃತವನ್ನು ಸುರಿಸುವ ಇನ್ನು 12 ನೇತ್ರಗಳಲ್ಲಿ ಇನ್ನು ಕೃಪಾ ದೃಷ್ಟಿ ಸ್ವಲ್ಪ, ಅದು ಕೇವಲ ಒಂದೇ ಒಂದು ಸರಿ ನನ್ನ ಮೇಲೆ ಬಿದ್ದರೆ, ಒಂದು ವೇಳೆ ಈ ನನ್ನ ಬೇಡಿಕೆಯನ್ನು ನೀನು ನೆರವೇರಿಸಿದರೆ, ದಯಾಶೀಲನಾದ ನಿನಗೆ ಏನು ನಷ್ಟ ಆಗುವುದು? ನಿನ್ನ ಸಂಪತ್ತಿಗೆ, ವೈಭವಕ್ಕೆ, ದಯೆಗೆ ಏನು ಕೊರತೆ ಆಗೋದಿಲ್ಲ. ಆದರೆ ನನಗೆ ಮಾತ್ರ ನನ್ನ ದುಃಖವೆಲ್ಲ ನೀಗಿ ನನಗೆ ಮುಕ್ತಿ ದೊರಕುತ್ತದೆ ಅಂತ ಹೇಳ್ತಾರೆ. ಅಂದರೆ ಇದು ಒಂಥರ ಪರಸ್ಪರ ಲಾಭದಾಯಕ. ದೇವರಿಗೂ ಏನು ನಷ್ಟ ಇಲ್ಲ, ನನಗೆ ಸಾಕಷ್ಟು ಅನುಕೂಲ ಇದೆ. ನೀನು ದಯಾಸಾಗರ, ಅದರಲ್ಲಿ ಒಂದು ತೊಟ್ಟು ನನಗೆ ಕೊಡೋದರಿಂದ ಇದನ್ನ ಕರುಣೆ ಬತ್ತಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದ ಶ್ಲೋಕ ಇದು. ನಮಗೆ ಸಾಕಷ್ಟು ಸಂದೇಶಗಳಿದೆ ಇದರಲ್ಲಿ. ಇಲ್ಲಿ ಕೆಲವು ವಿಶೇಷವನ್ನು ಗಮನಿಸೋಣ. ತಾನು ಬೇಡುತ್ತಿರುವಂಥ ಆ ಕರುಣೆ
ಸುಬ್ರಹ್ಮಣ್ಯನ ಹತ್ರ ಸಾಗರ ಪ್ರಮಾಣದಲ್ಲಿ ಇದೆ, ಸಾಕಷ್ಟಿದೆ. ಈಗ ತಾನೇ ಹೇಳಿದ್ವಿ, ಅದು ಬತ್ತಿ ಹೋಗೋದಿಲ್ಲ. ಆದರೂ ಕೂಡ ಎಲ್ಲ ಸಾಕಷ್ಟು ಸಿಗುತ್ತೆ ಅನ್ನೋಕ್ಕೋಸ್ಕರ ಇವರು ಬೇಡೋದು ಯಾವ ಥರ ಬೇಡ್ತಾ ಇದ್ದಾರೆ, ತನಗೆ ಅಲ್ಪ ಪ್ರಮಾಣ ಅಷ್ಟೇ ಬೇಡ್ತಾರೆ. ಈ ಸುಬ್ರಹ್ಮಣ್ಯನ 12 ನೇತ್ರಗಳ ಕೃಪಾ ಕಟಾಕ್ಷವನ್ನು ಬೇಡ್ತಿಲ್ಲ ಅವರು. ಒಂದು ಕಣ್ಣಿನ ಕೃಪಾ ಕಟಾಕ್ಷನೂ ಬೇಡ್ತಿಲ್ಲ. ಅವ್ರು ಬೇಡ್ತಾ ಇರೋದೇನೆಂದರೆ ಅರೆ ನೋಟ ಅಷ್ಟೇ. ಅದು ಒಂದು ಕ್ಷಣಕ್ಕೆ ಮಾತ್ರ, ನಿರಂತರವಾಗಿ ಅಲ್ಲ. ಅಷ್ಟೇ ಸಾಕಂತಾರೆ, ನಾನು ಉದ್ಧಾರ ಆಗ್ತೀನಿ. ಇದರಲ್ಲಿ ಏನಪ್ಪ ಸಂದೇಶ ಅಂದರೆ, ಮಿಕ್ಕಿದವ್ರಿಗೂ ಸ್ವಲ್ಪ ಉಳಿಸಬೇಕು. ನಮಗೆ ಸಂದೇಶ ಹೇಳ್ತಾ ಇದ್ದಾರೆ, ಉಳಿದವ್ರಿಗೂ ಸ್ವಲ್ಪ ಉಳಿಸಬೇಕು. ಎಲ್ಲ ನೀನೇ ತಗೊಂಡು ಹೋಗೋದಲ್ಲ, ಅಷ್ಟು ಸ್ವಾರ್ಥವಾಗಿರಬಾರ್ದು ಅಂತ ಅರ್ಥ. ಈ ಸುಬ್ರಹ್ಮಣ್ಯ ಭುಜಂಗ ರಚಿಸಿದ್ದು ಇತರರಿಗೋಸ್ಕರ, ಅದು ನಮ್ಗೆ ಗೊತ್ತು. ಸುಬ್ರಹ್ಮಣ್ಯನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಅದನ್ನು ರಚಿಸಿದರು. ಅದನ್ನೇ ಇಲ್ಲಿ ಸೂಚಕವಾಗಿ ಹೇಳ್ತಾ ಇದ್ದಾರೆ. ನನಗೋಸ್ಕರ ನಾನು ಬೇಡ್ಕೋತಾ ಇಲ್ಲ, ನನಗೆ ಮಾತ್ರ ಬೇಡ್ಕೋತಾ ಇಲ್ಲ. ನಿಜ ಹೇಳಬೇಕಂದ್ರೆ ಇದು ನಿಮಗೋಸ್ಕರ ರಚಿಸಲ್ಪಟ್ಟ ಸ್ತೋತ್ರ. ಇಲ್ಲಿ ಫಲವನ್ನು ಪಡೆಯೋದ್ರಲ್ಲಿ ಇತರರಿಗೂ ಉಳಿಸಬೇಕೆಂಬುದು ಶ್ರೇಷ್ಠ ಜನರ ಗುಣ, ಬಹಳ ಮುಖ್ಯವಾದ ಗುಣ. ಫಲವನ್ನು ಪಡೆಯೋದರಲ್ಲಿ ಅಥವಾ ಅನುಭವಿಸೋದರಲ್ಲಿ ಬೇರೆಯವ್ರಿಗೂ ಉಳಿಸಬೇಕು ಅನ್ನೋದು ಒಂದು ಶ್ರೇಷ್ಠ ಜನರ ಗುಣ. ಇನ್ನು ಇದಕ್ಕಿಂತ ಒಂದು ಹೆಜ್ಜೆ ಮೇಲಿರುವಂಥ ಗುಣ ಒಂದಿದೆ. ಅದೇನಪ್ಪ ಅಂದರೆ, ಯಾರು ಫಲವನ್ನು ಅಪೇಕ್ಷಿಸಿ ಹೊರಟಾಗ ಕೆಟ್ಟದೂ ಬರುತ್ತೆ, ಒಳ್ಳೆಯದು ಬರುತ್ತೆ. ಆ ಥರ ಎರಡೂ ಬಂದ ಸಂದರ್ಭದಲ್ಲಿ ಕೆಟ್ಟದನ್ನು ಪೂರ್ಣ ಮನಸ್ಸಿಂದ ಸಂತೋಷವಾಗಿ ಸ್ವೀಕರಿಸಿ ಒಳ್ಳೆಯದನ್ನು ಇತರರಿಗೆ ಬಿಟ್ಟು ಕೊಟ್ಟರೆ ಅದು ಅವರೆಲ್ಲ ಶಿವ ಸ್ವರೂಪನೇ ಆಗ್ತಾರೆ. ಒಳ್ಳೆಯದರಲ್ಲಿ ಸ್ವಲ್ಪ ಮಟ್ಟಿಗೆ ತಗೊಂಡು ಉಳಿದಿದ್ದನ್ನ ಬೇರೆಯವ್ರಿಗೆ ಬಿಟ್ಟುಕೊಡೋದು ಶ್ರೇಷ್ಠ ಜನರ ಗುಣ. ಆದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸೇರಿ ಬರುವಾಗ ಕೆಟ್ಟದನ್ನು ಸ್ವೀಕಾರ ಮಾಡಿ ಒಳ್ಳೆಯದನ್ನು ಬೇರೆಯವ್ರಿಗೆ ಕೊಡೋದು ಬಹಳ ದೊಡ್ಡ ಗುಣ, ಶಿವಗುಣ ಅಂತ ಹೇಳಿ. ಇದು ಯಾಕೆ ಶಿವಗುಣ ಅಂತ ಹೇಳ್ತಾರೆ ಅಂದರೆ, ಸಾಗರ ಮಂಥನ ಕಥೆ ಎಲ್ರಿಗೂ ಗೊತ್ತೆ. ಆ ಒಂದು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಏನಾಯಿತು, ವಿಷ ಮತ್ತು ಅಮೃತ ಎರಡೂ ಬಂತು. ಆದರೆ ಶಿವ ಆ ವಿಷವನ್ನು ಸ್ವೀಕರಿಸಿ ಎಲ್ಲರನ್ನು ಉಳಿಸಿ ಅಮೃತವನ್ನು ಮಿಕ್ಕಿದವರು ಅನುಭವಿಸಂಗೆ ಅವನು ನೋಡಿಕೊಂಡ. ಇದು ಶಿವಗುಣ ಅಂತೇಳಿ. ಇದನ್ನು ಕೂಡ ಶಂಕರರು ನಮಗೆ ಸೂಚಕವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಕಣ್ಣುಗಳು ನೋಡೋಣ. ವಿಶಾಲವಾದ ಉದ್ದವಾದ ಕಣ್ಣು ಅಂದರೆ ಎಲ್ಲವನ್ನೂ ವೀಕ್ಷಿಸುವಂಗೆ ಇರಬೇಕು, ಎದುರಿಗೆ ಇರೋರನ್ನು ನೋಡಂಗಿರಬೇಕು, ಪಕ್ಕದಲ್ಲಿ ಇರೋರನ್ನ ನೋಡಂಗಿರಬೇಕು. ಇದು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಈ ಕೃಪಾ ಕಟಾಕ್ಷ ಅರೆ ನೋಟ ಏನಕ್ಕಪ್ಪ ಅಂದರೆ, ಈ ಪಕ್ಕದಲ್ಲಿ ನಿಂತಿರೋರನ್ನು ಕೂಡ ಕಾಣಬೇಕು, ಅವರು ತನ್ನ ಒಂದು ವ್ಯಾಪ್ತಿಗೆ ಬರಬೇಕು ಅನ್ನೋದು ದೊಡ್ಡ ಗುಣ ದೇವರು. ಅದರ ಜೊತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಿವಿಗಳವರೆಗೂ ಯಾಕಪ್ಪ ಉದ್ದ ಇರಬೇಕು? ಇದು ಕೂಡ ಬಹಳನೇ ಸ್ವಾರಸ್ಯವಾಗಿದೆ. ಏನಪ್ಪ ಅಂದರೆ, ಭಕ್ತರು ಏನು ಮಾಡ್ತಾರೆ, ದೇವರ ಕಿವಿಯಲ್ಲಿ, ಯಾಕೆಂದರೆ ಏನು ಬೇಡದ್ರೂ ಕೂಡ ಅವ್ರಿಗೆ ಒಂಥರ ಸಂಕೋಚ ಇದೆ. ಬೇರೆಯವ್ರ ಹತ್ರ ಬೇಡದ್ರು ಸಂಕೋಚ, ದೇವರ ಹತ್ರ ಬೇಡದ್ರು ಕೂಡ ಸಂಕೋಚ. ತಾನೇನು ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ. ಎಲ್ಲ ದೇವರ ಹತ್ರನೇ ನಾವು ಕೇಳ್ತಾ ಇದ್ವಿ, ನಮ್ಮಿಂದ ಏನು ದೇವರಿಗೆ ಹೋಗ್ತಾ ಇಲ್ವಲ್ಲ. ದೇವರು ಬೇಡ್ತಾ ಇರೋದಲ್ಲ ನಮ್ಮ ಪ್ರೀತಿ ಅಷ್ಟೆ. ಅದರಿಂದಾಗಿ ಆ ಥರ ಕೇಳ್ಕೊಳ್ಳುವಾಗ ಅವ್ರು ಬಾಯಿ ಬಿಟ್ಟು ಕೇಳಲ್ಲ. ಅದಕ್ಕೆ ದೇವರ ಕಿವಿ ಹತ್ತಿರ ಹೋಗಿ ನನಗಿದು ಮಾಡ್ಕೊಡಪ್ಪ ಅಂದರೆ ಬೇರೆಯವರೆಲ್ಲಿ ಕೇಳ್ಕೊಂಡ್ಬಿಡ್ತಾರೋ ಅಂತ ಆ ಒಂದು ಸಂಕೋಚದಿಂದ.
ಆ ಒಂದು ಬೇಡಿಕೆ ಕಿವಿಗೆ ಬಿದ್ದಿದ ತಕ್ಷಣ ಕ್ರಮ ತಗೋಬೇಕಲ್ಲ, ಅಂದರೆ ಕೃಪಾ ಕಟಾಕ್ಷ ಅವ್ರ ಮೇಲೆ ಬೀಳಬೇಕಲ್ಲ. ಅದಕ್ಕೋಸ್ಕರ ಬಹಳ ಸಮಯ ವಿಳಂಬ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಕಣ್ಣುಗಳು ಕಿವಿವರೆಗೂ ಉದ್ದವಾಗಿದೆ ಅಂತ. ಕಿವಿಯಿಂದ ಕಣ್ಣುವರೆಗೂ ಆ ದೂರ ಜಾಸ್ತಿ ಇದ್ದರೆ ಆ ಒಂದು ಬೇಡಿಕೆ ತಲುಪೋದಕ್ಕೆ, ಕೃಪಾ ಕಟಾಕ್ಷ ಆಗೋದಕ್ಕೆ ಸಮಯ ತಗೋತದೆ ಅನ್ನೋಕ್ಕೋಸ್ಕರ ಕಣ್ಣುಗಳು ಕೂಡ ಏನಾಗಿದೆ, ಕಿವಿಯವರೆಗೂ ಉದ್ದವಾಗಿದೆ. ಸುಬ್ರಹ್ಮಣ್ಯನ ಒಂದು ಸಣ್ಣ ಕಟಾಕ್ಷ ಅಂದರೆ ಕೃಪಾ ದೃಷ್ಟಿಗೆ ಭಕ್ತನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಅದಕ್ಕೆ ಶಂಕರರು ಅಷ್ಟೇ ಸಾಕು ಅಂತಾರೆ. ಕೇವಲ ಒಂದು ಕೃಪೆಯ ನೋಟವೇ ಭಕ್ತನ ಜನ್ಮ ಜನ್ಮಾಂತರದ ಎಲ್ಲ ಪಾಪ ದುಃಖ ಅಜ್ಞಾನವನ್ನು ಸುಟ್ಟು ಬೂದಿ ಮಾಡಿಬಿಡ್ತದೆ. ಆಮೇಲೆ ವಿಶಾಲವಾದ ಕಿವಿಯ ತನಕ ಚಾಚಿರುವ ದೀರ್ಘವಾದ ಮತ್ತು ಯಾವಾಗಲೂ ದಯೆಯಿಂದ ತುಂಬಿರುವ 12 ಕಣ್ಣುಗಳು ಪ್ರತಿ ದಿಕ್ಕಿನಲ್ಲೂ ಭಕ್ತರ ರಕ್ಷಣೆಗಾಗಿ ನೋಡುವ ದೃಷ್ಟಿ. 2 ಕಣ್ಣು ಇದ್ದರೆ ಇಷ್ಟೇ ಕಾಣ್ಬೋದು. ಥರ 12 ಕಣ್ಣುಗಳು, ಅದು ದೀರ್ಘವಾದ ಕಣ್ಣುಗಳು ಇರುವುದರಿಂದ ಎಲ್ಲೆಡೆನೂ ನೋಡುವಂಥದ್ದು, ಎಲ್ಲ ಜನರನ್ನು ನೋಡುವಂಥದ್ದು. ಬರೀ ಭಕ್ತರಷ್ಟೇ ಅಲ್ಲ, ಎಲ್ಲರಿಗೂ ಅದು ಆ ಕೃಪಾ ಕಟಾಕ್ಷ ಸಿಗಲಿ ಅಂತ. ಸುಬ್ರಹ್ಮಣ್ಯನ ಕೃಪೆಯೇ ಸದ್ಗತಿಯ ಏಕೈಕ ಮಾರ್ಗ. ಕಷ್ಟಗಳು ಮತ್ತು ಪದಾರ್ಥ ಅಂದರೆ ಇಹದ ಮತ್ತು ಆ ಥರ ಇಹದ ಕಷ್ಟಗಳು ಅಂದರೆ ಈ ಲೋಕದಲ್ಲಿರುವಂಥ ಕಷ್ಟಗಳು ಮತ್ತು ಪರ ಬಂಧನದಿಂದ ಬಿಡುಗಡೆ ಹೊಂದಲು ಭಕ್ತರು ಈ ಕರುಣೆಯ ಕಟಾಕ್ಷವನ್ನೇ ಬೇಡ್ತಾ ಇರ್ತಾರೆ. ಅಂದರೆ ನಿನ್ನ ಹತ್ರ ಬಂದ್ಬಿಟ್ಟಿದ್ದೀನಿ, ನೀನೇ ನನ್ನ ನೋಡ್ಕೋಬೇಕು ಅಂತ ಹೇಳಿ ಒಂದು ಶರಣಾಗತಿ ಮತ್ತು ಸುಬ್ರಹ್ಮಣ್ಯನ ಕೃಪೆಗಾಗಿ ಹಂಬಲಿಸುವಂಥ ಒಂದು ಅತ್ಯುನ್ನತ ಭಾವನೆ ಇದು. ನಾವು ಕೂಡ ದೇವರ ಹತ್ರ ಏನಾದರೂ ಬೇಡ್ಕೊಳ್ಳುವಾಗ ಎಷ್ಟೋ ಸರಿ ನಮ್ಮದು ಬೇಡಿಕೆಗಳು ಇದ್ದೇ ಇರ್ತದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಭಾವನೆಯನ್ನು ದೂರ ಇಟ್ಟು ನಮಗೂ ಬೇಡ್ಕೋಬೇಕು, ಇತರರಿಗೂ ನೀನು ಕರುಣೆ ತೋರಿಸಪ್ಪ ಎಂದು ಪ್ರಾರ್ಥಿಸ್ಕೊಳ್ಬೇಕು ಅಂತ ಹೇಳಿ ಈ ಶ್ಲೋಕದ ಮರೆಯಾಗಿ ಹೇಳ್ತಾರೆ, ಒಂದು ಸಂದೇಶವನ್ನು ಕೊಡ್ತಾರೆ. ಅಂದರೆ ತಾನೇ ಉದಾಹರಣೆ ಹಾಕಿದ್ದಾರೆ ಶಂಕರರು. ಈ ಒಂದು ಸುಬ್ರಹ್ಮಣ್ಯ ಭುಜಂಗಮ ಸ್ತೋತ್ರವನ್ನು ಇತರರಿಗಾಗಿ ಮಾಡಿದ್ದು, ಅವರ ಒಂದು ಹಿತಕ್ಕಾಗಿ ಮಾಡಿದ್ದು. ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವ ಥರ ಕಾಯಿಲೆಗಳು ಬಂದನ್ನು ಕೂಡ ಅದನ್ನು ನೀಗಿಸಬೇಕು ಅಂತ ಪ್ರಾರ್ಥನೆ ಮಾಡುವಂಥ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ. ಈ ಫಲಶ್ರುತಿನಲ್ಲಿ ಇದನ್ನು ಇನ್ನೂ ವಿಸ್ತಾರವಾಗಿ ನಾವು ನೋಡೋಣ. ಇಷ್ಟೇ ಅವ್ರು ಹೇಳೋದು. ಏನು ಸಂದೇಶ ನಮಗೆ ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾವಾಗಲೂ ಬೇಡ್ಕೊಂಡ್ರೂ ಕೂಡ ಇತರರಿಗೂ ಸೇರಿಸಿ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನಮಸ್ಕಾರ.